ತಪ್ಪಿತಸ್ಥರನ್ನ ಪ್ರಾಯಶ್ಚಿತ್ತಕ್ಕಾಗಿ ಜೈಲಿಗೆ ಹಾಕ್ತಾರೆ. ಆದರೆ ಜೈಲಲ್ಲೂ ಸಾಕಷ್ಟು ಜನ ಮತ್ತೆ ತಪ್ಪು ಮಾಡ್ತಾನೆ ಇರ್ತಾರೆ. ಈಗ ಪರಪ್ಪನ ಅಗ್ರಹಾರದಲ್ಲಿ ಅದೇ ತಪ್ಪಾಗಿದೆ. ಈಗ ಆ ತಪ್ಪನ್ನು ಬಂದಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ಮೇಲೆ ಹೊರಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಅಲೋಕ್ ಕುಮಾರ್ ವಿರುದ್ಧವೇ ಈಗ ವಿಡಿಯೋ ಹರಿದಾಡ್ತಾ ಇದೆ. ಕೈದಿಗಳ ವಿಡಿಯೋ, ಜೈಲಿನ 3 ಸಿಬ್ಬಂದಿಯ ತಲೆದಂಡ ಆಗಿದೆ. ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್ ಸುದ್ದಿ ಇದು. 3 ಮರ್ಡರ್ಗಳನ್ನು ಈಗ ಅಲ್ಲಿ ಒಂದು ಕಡೆ ಈಗ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನಿರಂಜನ್ ಎ ಕಾಮತ್, ಶಿವಾನಂದ ಕರ್ಲಬಟ್ಟಿ ಹಾಗೂ ಹನುಮಂತಪ್ಪ ಹಡಪದ್ ಈಗ ಸಸ್ಪೆಂಡ್ ಆಗಿದ್ದಾರೆ. ಇವರು ವಾರ್ಡರ್ಗಳು. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇದು ಪರಪ್ಪನ ಅಗ್ರಹಾರದಲ್ಲಿ ಅಲೋಕ್ ಕುಮಾರ್ ವಿರುದ್ಧವೇ ಈಗ ವಿಡಿಯೋ ಹರಿದಾಡ್ತಾ ಇದೆ. ಕೈದಿಗಳ ವಿಡಿಯೋ, ಜೈಲಿನ 3 ಸಿಬ್ಬಂದಿಯ ತಲೆದಂಡ ಆಗಿದೆ. ಪವರ್ ಟಿವಿ ವರದಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. 3 ವಾರ್ಡರ್ಗಳನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಜೈಲರ್ ವಿರುದ್ಧವೂ ಶಿಸ್ತು ಕ್ರಮಕ್ಕೆ ಈಗ ಡಿಜಿಪಿ ಅಲೋಕ್ ಕುಮಾರ್ ಸೂಚಿಸಿದ್ದಾರೆ. ನೋಡಿ, ಅದರಲ್ಲಿ 3 ಜನ ಸಿಬ್ಬಂದಿಗಳು. ಆ 3 ಜನ ಇವತ್ತು ತಮ್ಮ ನಿಷ್ಠೆಯನ್ನು ಅಲ್ಲಿ ಪ್ರದರ್ಶನ ಮಾಡದೆ ಕೈದಿಗಳ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಅವರ ತಲೆದಂಡ ಆಗಿದೆ. ಇದು ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್ ಕೂಡ ಹೌದು. 3 ವಾರ್ಡರ್ಗಳನ್ನು ಈಗ ಅಮಾನತು ಮಾಡಿ ಆದೇಶವನ್ನು ಅಲೋಕ್ ಕುಮಾರ್ ಹೊರಡಿಸಿದ್ದಾರೆ. ನಿರಂಜನ್ ಎ ಕಾಮತ್, ಶಿವಾನಂದ ಕರ್ಲಬಟ್ಟಿ ಹಾಗೂ ಹನುಮಂತಪ್ಪ ಹಡಪದ್ ಸಸ್ಪೆಂಡ್ ಆದಂತಹ ವಾರ್ಡರ್ಗಳು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೈಲರ್ ವಿರುದ್ಧವೂ ಶಿಸ್ತು ಕ್ರಮಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಸೂಚಿಸಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನುವಂತಹ ಒಂದು ಕಾರಣಕ್ಕೆ ಅಲೋಕ್ ಕುಮಾರ್ ಅವ್ರನ್ನ ಈ ಬಂದಿಖಾನೆ ಡಿಜಿಪಿ ಆಗಿ ನೇಮಕ ಮಾಡುತ್ತೆ ಸರ್ಕಾರ. ಕೊಟ್ಟಿದ್ದು ಅಲೋಕ್ ಕುಮಾರ್ ಡಿಜಿ. ಇಲ್ಲಿ ಎಲ್ಲರ ಮೇಲೆ ಕೇಸಿಗೆ ಆಗಿದೆ. ಮತ್ತೆ ಆ ಮೊಬೈಲ್ ಒಂದು ಟಾಯ್ಲೆಟ್ ಪೈಪ್ ನಲ್ಲಿ ಅವನು ಇಟ್ಟಿದ್ದ 2 ಫೀಟ್ ಕೆಳಗಡೆ. 2 ವರ್ಷದಿಂದ ಇವರೆಲ್ಲ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಅವರದು ರೂಮ್ ಚೇಂಜ್ ಮಾಡ್ತಾ ಇದ್ದೀವಿ, ಅದರ ಸಲುವಾಗಿ ಇವರೆಲ್ಲ ಇದು ಮಾಡಿದ್ರು. ಸರ್, ಅದು ಜೈಲೇನಾ ಸರ್? ಪರಪ್ಪನ ಅಗ್ರಹಾರ ಜೈಲೇನಾ ವಿಡಿಯೋ ಮಾಡಿರೋದು? ಹೌದು. ಯಾವತ್ತು ವಿಡಿಯೋ ಮಾಡಿರೋದು ಸರ್ ಇವರು? ಮೊನ್ನೆ ರಾತ್ರಿ. ಮೊನ್ನೆ. ಇದು ನಿಮ್ ಗಮನಕ್ಕೆ ಬಂದಿತ್ತಾ ಸರ್ ಆ ವಿಡಿಯೋ ವೈರಲ್ ಆಗೋದಕ್ಕೂ ಮುಂಚೆ? ಇಲ್ಲ, ಮೊನ್ನೆ ರಾತ್ರಿ ಮಾಡಿದಂತೆ ವೈರಲ್ ಆಗುತ್ತೆ ನಿನ್ನೆ ನಮ್ಗೆ ಗೊತ್ತಾಯ್ತು. ನಾವು ಅದು ಆಕ್ಷನ್ ಎಲ್ಲ ತಗೊಂಡಿದ್ವಿ. ಎಲ್ಲ ಅವನಿಗೆ ಅವ್ರ ಮೇಲೆ ಎಫ್ಐಆರ್ ಆಗಿ ಎಲ್ಲ ಇದು ನಾವೆಲ್ಲ ಇಟ್ಕೊಂಡಿದೀವಿ. ಎಲ್ಲ ಇದು ಮೊಬೈಲ್ ಸೀಜ್ ಮಾಡಿದೀವಿ. ಓಕೆ. ಅಲ್ಲಿದ್ದ ಎಲ್ಲರೂ ರೌಡಿ ಶೀಟರ ಸರ್? ಯಾರು? ಹೌದು ಹೌದು, ಎಲ್ಲ ಈ ರೌಡಿ ಶೀಟರ್ಗಳು ಇದ್ದಾರೆ. ಒಂದು ಹೆನ್ನೂರು ಬಂಡೆದು ಮರ್ಡರ್ ಕೇಸ್ ಅಲ್ಲಿ ಇದ್ದಾನೆ ಇವನು. ಓಕೆ, ಇವಾಗ ಎಫ್ಐಆರ್ ಆಗಿದೆ. ಹೌದು, ನಿನ್ನೆ ಎಫ್ಐಆರ್ ಆಗಿದೆ. ಎಲ್ಲರ ಮೇಲೆ ಕೇಸಿಗೆ ಆಗಿದೆ. ಮತ್ತೆ ಆ ಮೊಬೈಲ್ ಎಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಚಿತ್ರಾ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುಚಿತ್ರಾ, ಈಗ ಪರಪ್ಪನ ಅಗ್ರಹಾರದ ಕರ್ಮಕಾಂಡವನ್ನು ಮಟ್ಟ ಹಾಕ್ಲಿಕ್ಕೇನೆ ಬಂದಿಖಾನೆ ಡಿಜಿಪಿ ಆಗಿ ಅಲೋಕ್ ಕುಮಾರ್ ಅವ್ರನ್ನ ಈಗ ನೇಮಕ ಮಾಡ್ತಾರೆ. ಅಲೋಕ್ ಕುಮಾರ್ ವಿರುದ್ಧನೇ ಈಗ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಏನು ಬೆಳಗ್ಗೆಯಿಂದಲೂ ಕೂಡ ಪವರ್ ಟಿವಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಜೈಲಿನ ಒಳಗಡೆನೆ ಜೈಲಿನ ಕೈದಿಗಳು ಒಂದು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇರುವಂತಹ ವಿಡಿಯೋವನ್ನ ಹರಿಬಿಟ್ಟಿದ್ರು. ಸದ್ಯ ಈ ಒಂದು ವಿಡಿಯೋ ಎಲ್ಲೆಡೆ ಕಡೆ ವೈರಲ್ ಆಗಿತ್ತು. ಸದ್ಯ ಈ ಬಗ್ಗೆ ಅಲೋಕ್ ಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಇದು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆನೆ ಮಾಡಿರುವಂತಹ ವಿಡಿಯೋಗಳು. ನನಗೂ ಕೂಡ ನಿನ್ನೆ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಏನು ಇವರನ್ನ ವಿಚಾರಣಾ ಕೈದಿಗಳನ್ನ ಬೇರೆ ಬೇರೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ರೀತಿಯಾಗಿ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಕ್ರಮವನ್ನ ಕೈಗೊಂಡಿದ್ವಿ. ಹಾಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿ ಅಲೋಕ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಅವರು ಒಟ್ಟು ಏನು ಪೊಲೀಸರು 9 ಮೊಬೈಲ್ಗಳು ಹಾಗೆ 6 ಸಿಮ್ ಕಾರ್ಡ್ಗಳನ್ನ ಇದೀಗ ಸೀಸ್ ಅನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಈ ಒಂದು ವಿಡಿಯೋ ಸಂಬಂಧಪಟ್ಟಂತೆ ಕೈದಿಗಳಿಗೆ ಯಾವ ರೀತಿಯಾಗಿ ಮೊಬೈಲ್ ಹೋಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಸಿಬ್ಬಂದಿಗಳ ಮೇಲೆ ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿನ 3 ಸಿಬ್ಬಂದಿಗಳ ತಲೆದಂಡ ಆಗಿರುವಂತದ್ದು. ಆದ್ರೆ ಜೈಲಿನ ಬ್ಯಾರಕ್ಗಳ ಒಳಗಡೆ ಟಿವಿ ಇರುವಂತದ್ದು ಸಾಮಾನ್ಯ. ಆದ್ರೆ ಟಿವಿಯಲ್ಲಿ ನೆಟ್ಫ್ಲಿಕ್ಸ್ ಅನ್ನ ಸಬ್ಸ್ಕ್ರೈಬ್ ಆಗೋದು ಅಥವಾ ತಮಗೆ ಇಷ್ಟವಾದಂತಹ ಒಂದು ಚಾನೆಲ್ ಅನ್ನ ಪ್ಲೇ ಮಾಡ್ಕೊಂಡು ನೋಡುವಂತದ್ದು, ಇದಕ್ಕೆಲ್ಲನೂ ಕೂಡ ಜೈಲಿನ ಅಧಿಕಾರಿಗಳು ಎಲ್ಲೋ ಒಂದ್ ರೀತಿಯಾಗಿ ಸಹಾಯ ಮಾಡ್ತಿದ್ದಾರೆ. ಈ ಹಿಂದೆ ಯಾರಿದ್ದಾರೆ
ಅಲೋಕ್ ಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಈ ರೀತಿಯಾಗಿ ವಿಡಿಯೋನ ಮಾಡಿದ್ರ. ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಕೈದಿಗಳು ಹೇಳ್ತಾರೆ, ನಮಗೆ ಫೋನ್ ಅನ್ನ ಕೊಟ್ಟಿದ್ದೆ ಅಲೋಕ್ ಕುಮಾರ್ IPS ಅವರೇ ನನಗೆ ಫೋನ್ ಅನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈ ಸಲ ಕಪ್ ನಮ್ದೆ ಅನ್ನುವಂತಹ ಕೆಲವೊಂದಷ್ಟು ಮಾತುಗಳನ್ನ ಆಡ್ತಾರೆ. ಜೊತೆಗೆ ಏನು 9 ಜನರ ಕೈಯಲ್ಲಿ ಇರುವಂತಹ ಮೊಬೈಲ್ ಅನ್ನು ಕೂಡ ತೋರಿಸಿ ವಿಡಿಯೋವನ್ನ ಮಾಡುವಂತದ್ದು. ಎಲ್ಲೋ ಒಂದ್ ಕಡೆ ಅಲೋಕ್ ಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರ ಅಥವಾ ಅಲೋಕ್ ಕುಮಾರ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಜೈಲಿನ ಒಳಗಡೆ ಪರಿಶೀಲನೆಯನ್ನ ಮಾಡಿದ್ರು. ಯಾರ್ಯಾರು ಫೋನ್ ಅನ್ನ ಯೂಸ್ ಮಾಡ್ತಾರೆ ಇದೆಲ್ಲದರ ಬಗ್ಗೆ ಒಂದು ತನಿಖೆಯನ್ನ ಕೂಡ ಮಾಡಿದ್ರು. ಖಡಕ್ ಸೂಚನೆಯನ್ನ ಕೂಡ ತಂದಿದ್ರು. ಹಾಗೆ ಕಠಿಣ ಒಂದಷ್ಟು ರೂಲ್ಸ್ ಗಳನ್ನು ಕೂಡ ಅಲೋಕ್ ಕುಮಾರ್ ಅವರು ತಂದಿದ್ರು. ಇದೇ ಎಲ್ಲೋ ಒಂದ್ ಕಡೆ ಕೈದಿಗಳಿಗೆ ಇದು ಕಷ್ಟ ಆಗ್ತಿದೆ ಅಥವಾ ಜೈಲಿನ ಸುಚಿತ್ರ ಹಾಗೇ ಇರಿ, ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ. ಅಲೋಕ್ ಕುಮಾರ್ ವಿರುದ್ಧ ಕೈದಿಗಳಿಂದ ವಿಡಿಯೋ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ಸಂಬಂಧ 7ಕ್ಕಿಂತ ಹೆಚ್ಚು ಆರೋಪಿಗಳ ವಿರುದ್ಧ FIR ದಾಖಲಾಗಿದೆ. ವಿಚಾರಣಾ ಬಂದಿ ಸಂಖ್ಯೆ 6794. ಇನ್ನು ವಿಚಾರಣಾ ಬಂದಿ ಸಂಖ್ಯೆ 65802024. ಇನ್ನು ವಿಚಾರಣಾ ಬಂದಿ ಸಂಖ್ಯೆ 2027 2026. ಇನ್ನು ವಿಚಾರಣಾ ಬಂದಿ ಸಂಖ್ಯೆ 76652023. ವಿಚಾರಣಾ ಬಂದಿ ಸಂಖ್ಯೆ 814/2026. ಇವೆಲ್ಲವೂ ಕೂಡ ಈ ಕೈದಿಗಳ ಒಂದು ವಿಚಾರಣಾ ದಿನ ಕೈದಿಗಳಿದಾರಲ್ಲ ಅವರಿಗೆ ಕೊಟ್ಟಿರುವಂಥ ಸಂಖ್ಯೆ. ಇಲಾಖೆಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಈಗ ವಿಡಿಯೋ ವೈರಲ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲೋಕ್ ಕುಮಾರ್ ವಿರುದ್ಧ ಕೈದಿಗಳಿಂದ ಈ ವಿಡಿಯೋ ಪ್ರಕರಣ ಸಂಬಂಧ ಒಂದು ಕಡೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಿಷ್ಟು ಅಕ್ರಮ ಚಟುವಟಿಕೆಗಳು, ಅಂದರೆ ಮೊಬೈಲ್ ಬಳಕೆ ಮಾಡ್ತಾರೆ, ಜೊತೆಗೆ ಜೈಲು ಸಿಬ್ಬಂದಿಗಳೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ಈ ಕೈದಿಗಳಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸ್ವತಃ ಅಲೋಕ್ ಕುಮಾರ್ ಅವರಿಂದನೇ ಗೊತ್ತಾಗ್ತಾ ಹೋಗ್ತದೆ. ನಿರಂಜನಿ ಕಾಮತ್, ಶಿವಾನಂದ ಕರ್ಲಬಟ್ಟಿ ಹಾಗೂ ಹನುಮಂತಪ್ಪ ಹಡಪದ್ ಈಗ ಸಸ್ಪೆಂಡ್ ಆಗಿರುವಂತಹ ವಾರ್ಡರ್ಗಳು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಂದ ವಿಡಿಯೋ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಟ್ಟು 9 ಮೊಬೈಲು, 6 ಸಿಮ್ಮು, ಇನ್ನು 1 ಇಯರ್ಫೋನ್, 2 ಇಯರ್ಬಡ್ಸು, 1 ಚಾರ್ಜರನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರಾಗೃಹದ ಒಳಗಡೆ ಸಾಗಿಸಿದವರ ಮೇಲೆ ಕ್ರಮಕ್ಕೆ ಈಗ ಆದೇಶವೂ ಕೂಡ ಹೊರಡಿಸಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಂದ ವಿಡಿಯೋ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಜೈಲು ಸಿಬ್ಬಂದಿಗಳ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 9 ಮೊಬೈಲು, 6 ಸಿಮ್ಮು, 1 ಇಯರ್ಫೋನು, 2 ಇಯರ್ಬಡ್ಸು, 1 ಚಾರ್ಜರನ್ನು ಈಗ ವಶಪಡಿಸ್ಕೊಳ್ಳಲಾಗಿದೆ. ಕಾರಾಗೃಹದ ಒಳಗಡೆ ಯಾರು ಸಾಗಿಸಿದ್ರಲ್ಲ ಅವ್ರ ಮೇಲೂ ಕೂಡ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ನಾವು ಸಾಕಷ್ಟು ಸಂದರ್ಭದಲ್ಲಿ ಜೈಲಿನ ಚಟುವಟಿಕೆಗಳ ಬಗ್ಗೆ ನಾವು ಮಾತಾಡ್ತಾನೆ ಇದ್ವಿ. ಈಗ ಗೊತ್ತಾಗ್ತಾ ಇದೆ ಸಿಬ್ಬಂದಿಗಳ ಕೈವಾಡ ಇದರಲ್ಲಿ ಎಷ್ಟರ ಮಟ್ಟಿಗೆ ಪಾತ್ರ ವಹಿಸಿದೆ ಅಂತ. ಸುಚಿತ್ರ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಇದ್ರಿ. ಸಾಕಷ್ಟು ಈಗ ಕೈದಿಗಳಿಂದ ಮೊಬೈಲು, ಚಾರ್ಜರು, ಇಯರ್ಫೋನ್ ಎಲ್ಲ ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ಸಿಬ್ಬಂದಿಗಳ ಸಸ್ಪೆಂಡ್ ಆಗಿದೆ. ಮತ್ತೊಂದು ಕಡೆ ಈಗ ಅವರ ತನಿಖೆ ಏನಾದರೂ ಮಾಡಲಿಕ್ಕೆ ಮುಂದಾಗ್ತಾರಾ ಹೇಗೆ ಅಂತ? ಸಚಿನ್, ಏನಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋನ್ಗಳು ಸಿಗುವಂತದ್ದು ಅಥವಾ ಫೋನ್ ಚಾರ್ಜರ್ ಸಿಗುವಂತ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾನೆ ಇದೆ. ಇದು ಸರ್ವೇ ಸಾಮಾನ್ಯವಾಗಿ ಜೈಲಿನಲ್ಲಿ ಆಗ್ತಾನೆ ಇರುವಂತದ್ದು. ಕೆಲವೊಂದು ಸರಿ ಅದೆಷ್ಟೋ ಮೊಬೈಲ್ಗಳನ್ನ ಕೂಡ ಸೀಸನ್ ಮಾಡ್ಕೊಂಡಿರುವಂತದ್ದು. ಆದ್ರೆ ಈ ಒಂದು ವೈರಲ್ ಆಗಿರುವಂತಹ ವಿಡಿಯೋ ಒಂದಷ್ಟು ಅಲೋಕ್ ಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿರುವಂತೆ ಕಾಣ್ತಾ ಇದೆ. ಇದರಿಂದಾಗಿಯೇ ಇದೀಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ಒಟ್ಟು 7ಕ್ಕೂ ಹೆಚ್ಚು ಜನ ಆರೋಪಿಗಳ ಮೇಲೆ ಇದೀಗ FIR ಕೂಡ ದಾಖಲಾಗಿದೆ. ಜೊತೆಗೆ ಈ ಬಗ್ಗೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಏನು 9 ಫೋನ್ಗಳು, ಹಾಗೆ 6 ಸಿಮ್ ಕಾರ್ಡ್, 2 ಇಯರ್ಫೋನ್ಗಳು, ಹಾಗೆ 1 ಚಾರ್ಜರ್ ಅನ್ನ ಇದೀಗ ವಶಕ್ಕೆ ಪಡ್ಕೊಂಡಿರುವಂತದ್ದು. ಸದ್ಯ ಈ ಒಂದು ಮೊಬೈಲ್ ಅನ್ನ ಕೊಟ್ಟಿದ್ದು ಯಾರು, ಸಿಬ್ಬಂದಿಗಳೇ ಏನು ಕೈದಿಗಳಿಗೆ ಸಹಾಯವನ್ನ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಜೈಲಿನ ಒಳಗಡೆ ಫೋನ್ ಹೋಗ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಸಾಕಷ್ಟು ಒಂದು ಕಠಿಣ ರೂಲ್ಸ್ ಗಳನ್ನ ಏನು DGP ಆಗಿರುವಂತಹ ಅಲೋಕ್ ಕುಮಾರ್ ಅವರು ತಂದಿದ್ರು. ಆದ್ರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯಾಗಿ ಘಟನೆಗಳು ನಡೀತಾ ಇರೋದ್ರಿಂದ ಯಾರು ಇದಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಕೈದಿಗಳಿಗೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸದ್ಯ ಈ ಬಗ್ಗೆ ಪರಿಶೀಲನೆ ಆಗಬೇಕಾಗಿದೆ. ಸಚಿನ್, ಧನ್ಯವಾದ ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.